ಜರ್ನಿಯನ್ನ ವಿ ಎನ್ ಸುಬ್ರಾಯ ಸಾಹೇಬ್ ನೆನೆಸ್ಕೋಬೇಕು ನಾನು. ಸುಬ್ರಹ್ಮಣ್ಯಂ ಸಾಹೇಬ್ರು, ಗಣೇಶ್ ಕಾಸರಗೋಡು ಸಾಹೇಬ್ರು, ಜೋಗಿ ಅವರು, ಬುದೇಮಲ್ಕಿಣಿ ಸರ್, ದಿವಂಗತ ವಿಜಯ ಸಾರಥಿ ಅವರು, ಕುಲಕರ್ಣಿ ಸಾಹೇಬ್ರು, ಲಂಕೇಶ್ ಸಾಹೇಬ್ರು, ಶೆಣೈ ಅವರು, ಸಾಕಷ್ಟು ವಿಜಯಮ್ಮ ಅವರು, ಸಾಕಷ್ಟು ಹಿರಿಯರು, ಪತ್ರಿಕಾ ಮಿತ್ರರು ಎಸ್ಪೆಷಲಿ ಈ ಸಂಸ್ಥೆನ ಬೆಳೆಸಿದ್ದೀರಿ. ಒಂದು 500 ರೂಪಾಯಿಂದ ಸ್ಟಾರ್ಟ್ ಆದಂತ ಸಂಸ್ಥೆ ಮನೋಹರ್ ನಾಯ್ಡು ಅವರು ಇವತ್ತು 48 ವರ್ಷಗಳು ಆದ್ಮೇಲೆ ಒಂದು ಗ್ರಾಮಿ ಅವಾರ್ಡ್ ಅಂತ ಸಂಸ್ಥೆಗೆ ಬಂದಿದೆ. ಗ್ರಾಮಿ ಅಂದ್ರೆ ತಮಗೆಲ್ಲ ಗೊತ್ತೇ ಇದೆ, 62 ವರ್ಷಗಳಿಂದ ಈ ಅವಾರ್ಡ್ ಅನ್ನು ಕೊಡ್ತಾ ಇದ್ದಾರೆ. ಲಹರಿ ಸಂಸ್ಥೆಗೆ ಗ್ರಾಮಿ ಅವಾರ್ಡ್ ಬರಬೇಕು ಅಂತಂದ್ರೆ ಅದನ್ನ ನಿಮ್ಗೆ ಹೇಳಲೇಬೇಕಾಗುತ್ತೆ. ನಾನು ರಿಕಿಕೇಶ್ ಸರ್ ಬಂದ್ಬಿಟ್ಟು ನನಗೆ ಬಹಳ ಆತ್ಮೀಯರು, ಬಹಳ ವರ್ಷಗಳಿಂದ ಪರಿಚಯ. ಇದಕ್ಕೆ ಮುಂಚೆ ಗ್ರಾಮಿ ಕರ್ನಾಟಕಕ್ಕೆ ಕನ್ನಡ ತಾಯಿಯ ಮಡಿಲಿಗೆ, ಭಾರತಾಂಬೆಯ ಮಡಿಲಿಗೆ ಫಸ್ಟ್ ಗ್ರಾಮಿ ಅವಾರ್ಡ್ ಬಂದಿತ್ತು. 2ನೇ ಗ್ರಾಮಿ ಅವಾರ್ಡ್ ಬರುತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ. ನೋಬಡಿ ಎಕ್ಸ್ಪೆಕ್ಟೆಡ್ ಆಲ್ಸೋ. ಆಲ್ಮೋಸ್ಟ್ 1 ಇಯರ್ ಕೋವಿಡ್ ಟೈಮಲ್ಲಿ ರಿಕಿಕೇಶ್ ಸರ್ ಸುಮ್ಮನೆ ಕೂತಿರ್ಲಿಲ್ಲ. ಮನೆಯಲ್ಲಿ ನನಗೆ ಎಷ್ಟೋದಲ್ಲಿ ನಾನು ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ ಅವ್ರ ಹತ್ರ. ಮೋರ್ ದನ್ ಆರ್ಟಿಸ್ಟ್, ಅವ್ರಿಗೆ ಹೃದಯ ಇದೆಯಲ್ಲ ಬಹಳ ಸೆನ್ಸಿಟಿವ್ ಅಂಡ್ ಸೆಕೆಂಡ್ ಥಿಂಗ್ ಮಗು ತರ ಹೃದಯ ಅವ್ರದ್ದು. ಎಷ್ಟೋದಲ್ಲಿ ನಾವು ಕೋವಿಡ್ ಟೈಮಲ್ಲಿ ಮಾತಾಡುವಾಗ ಜನಗಳು ಬಹಳ ಜನ ಪ್ರಾಣ ಕಳ್ಕೊಂಡ್ರು. ಆ ಟೈಮಲ್ಲಿ ಇಬ್ರು ಇಂಟ್ರಾಕ್ಷನ್ ಇರ್ತಾ ಇದ್ದು. ಅವರು ಎಮೋಷನಲ್ ಆಗೋರು, ನಾನು ಎಮೋಷನಲ್ ಆಗ್ತಾ ಇದ್ದೆ ಫೋನಲ್ಲಿ. ಬಟ್ ಮ್ಯಾಕ್ಸಿಮಮ್ ನಾವ್ ಏನ್ ಮಾಡ್ತಾ ಇದ್ದು, ಇಲ್ಲಿಂದ ಡೆಲ್ಲಿಗೆ ಮಾತಾಡೋದು, ಡೆಲ್ಲಿಗೆ ಅವರೇ ಫೋನ್ ಮಾತಾಡಿದ್ದಾರೆ. ಎಷ್ಟೋ ದೊಡ್ಡವರು ಫೋನ್ ಮಾಡಿ, ಇಲ್ಲ ಇಲ್ಲಿ ಕೋವಿಡ್ ಅಲ್ಲಿ ಬಹಳ ಜನ ಹೋಗ್ತಾ ಇದ್ದಾರೆ, ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇಲ್ಲ, ಇದೆಲ್ಲ ಹೇಳಿ ಇಬ್ರು ಶೇರ್ ಮಾಡ್ಕೊಂಡು ಎಷ್ಟೋ ದಿನ ಆಲ್ಮೋಸ್ಟ್ ಲೈಕ್ ಟಿಯರ್ಸ್ ಅಲ್ಲಿ ಇದ್ದು ನಾವು. ಆ ಟೈಮಲ್ಲಿ ನನ್ಗೆ ಒಂದಿನ ಕೂಡ ಹೇಳಿಲ್ಲ ಅವರು ಡಿವೈನ್ ಟೈಟ್ಸ್ ಈ ತರ ಆಲ್ಬಮ್ ಮಾಡ್ತಾ ಇದೀನಿ ಅಂತ. ಯಾವತ್ತೂ ಕೂಡ ವರ್ಕ್ ಬಗ್ಗೆ ನಾವು ಮಾತಾಡೇ ಇಲ್ಲ. ಯಾವತ್ತು ಏನ್ ಫೋನ್ ಮಾಡಿ ಮಾತಾಡಿದ್ರು ಕೂಡ ಕೋವಿಡ್ ಟೈಮಲ್ಲಿ ಬರೀ ಮಾನವೀಯತೆಯ ಮೌಲ್ಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಮಾತ್ರ ಮಾತಾಡ್ತಾ ಇದ್ರು. ಆಮೇಲೆ ದ ಬ್ಯೂಟಿ ಆಫ್ ರಿಕಿಕೇಶ್ ಸರ್ ಏನಂತಂದ್ರೆ, ಅವರಿಗೆ ಮೋರ್ ದೆನ್ ಕಮರ್ಷಿಯಲ್ ಮೈಂಡ್ ಅನ್ನೋದಿಲ್ಲ. ಅಬ್ಸಲ್ಯೂಟ್ಲಿ ಝೀರೋ ಕಮರ್ಷಿಯಲ್ ಮೈಂಡ್. ಜೊತೆಗೆ ಅವರ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬಂದ್ಬಿಟ್ಟು ಬಹಳ ದೊಡ್ಡ ಹೆಸರು ಅವ್ರದ್ದು ಮುಂಬೈನಲ್ಲಿ. ಫಾದರು ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ, ಇಂದಿರಾನಗರಲ್ಲಿ. ಮದರು ಅಲ್ಲೇ ಇದ್ದಾರೆ. ಫಾದರ್ ಆಲ್ಸೋ ವೆರಿ ಬಿಗ್ ಡಾಕ್ಟರ್. ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಬಡವರಿಗೆ ಅಲ್ಟಿಮೇಟ್. ಆ ಇಡೀ ಫ್ಯಾಮಿಲಿ ದೇ ಸ್ಯಾಕ್ರಿಫೈಸಿಂಗ್ ಫಾರ್ ದ ಪೀಪಲ್. ಆ ತರ ಮೆಂಟಾಲಿಟಿ ಇರೋರು. ಕಮರ್ಷಿಯಲೈಸೇಷನ್ ಆಗಿದೆ. ಇಷ್ಟಕ್ಕೆ ಫಸ್ಟ್ ಗ್ರಾಮಿ ಬಂದ್ಮೇಲೆ ಐ ಥಿಂಕ್ ರಿಕಿಕೇಶ್ ಸರ್ ವುಡ್ ಹ್ಯಾವ್ ಮೇಡ್ ಅಬೌಟ್ 50 to 100 crores. ಮಾಡ್ಲಿಲ್ಲ ಅವರು, ದುಡ್ಡು ಮಾಡಕ್ ಬಂದಿಲ್ಲ ಅವರು. ಹಿ ವುಡ್ ಹ್ಯಾವ್ ಡನ್ ಇಟ್, ಈಸ್ ನಾಟ್ ಡನ್ ಇಟ್ ಆಲ್ಸೋ. ಅಂಡ್ ನಾನು ಮಧುರೈನಲ್ಲಿ ಬಿಜೆಪಿ ಕ್ಯಾಂಪೇನಿಂಗ್ ಇನ್ಚಾರ್ಜ್ ಆಗಿದ್ದಾಗ ಒಂದು ಸಡನ್ ಆಗಿ ಇದೇ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಬಿಲೀವ್ ಮಾಡ್ತಿರೋ ಇಲ್ವೋ ಸಡನ್ ಆಗಿ ಫೋನ್ ಬಂತು ನನಗೆ. ಸರ್ ವೇರ್ ಆರ್ ಯು? ಐ ಮೀನ್ ಮಧುರೈ ಬಾಸ್ ಇನ್ ಇನ್ಚಾರ್ಜ್ ಆಫ್ ಬಿಜೆಪಿ. ಐ ಆಮ್ ಕಮಿಂಗ್ ಅಂದ್ರು. ನನಗೆ ಶಾಕ್ ಆಗ್ಬಿಟ್ಟೆ. ಇವ್ರು ಏನ್ ಮಾಡ್ತಾರೆ ಇರೋ ರಿಕಿಕೇಶ್ ಸರ್ ಬಂದ್ಬಿಟ್ಟು. ನಾನು ಒಬ್ಬರೇ ಇದ್ದೀನಿ ಅಲ್ಲಿ, ನನ್ಗೆ ಜೊತೆಲಿ ಯಾರೋ ಒಬ್ರು ಇದ್ರು ಅಷ್ಟೇ. ಒಂಥರ ಮರಳುಗಾಡಲ್ಲಿ OSS ಲೀಡ್ ಕಂಡಂಗೆ ಆಗೋಯ್ತು. ಅಂಡ್ ಹಿ ಕೇಮ್. ಬೆಳಿಗ್ಗೆ ಬಂದು ಕ್ಯಾಂಪೇನಿಂಗ್ ಅಲ್ಲಿ ನನ್ನ ಜೊತೆಲಿ ಇದ್ದು ರಸ್ತೆನೂ ಕೂಡ ನನ್ನ ಜೊತೆಗೆ ಸುತ್ತಿದ್ದಾರೆ ಅವರು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್. ಫೋನ್ ಕಾನ್ವರ್ಸೇಷನ್ ಮಾಡ್ಕೊಂಡು ಸ್ವಾಮಿ ವಲೆ ಅಂದ್ಬಿಟ್ಟು ಕುಂಭಕೋಣಂ ಹತ್ರ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಅಲ್ಲಿ ಅದ್ಭುತ ಕಾವೇರಿ ನದಿ ತೀರ. ಕಾವೇರಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಕಾವೇರಿ ತಾಯಿ ಹುಟ್ಟಿದ್ದು ಕರ್ನಾಟಕದಲ್ಲಿ, ಎಂಡ್ ಆಗೋದು ತಮಿಳುನಾಡಲ್ಲಿ. ಮೊನ್ನೆ ಕುಂಭಕೋಣಂ ನಾನು ಹೋದಾಗ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಅಲ್ಲಿ ಆ ತಾಯಿ ಹರಿಯುವಷ್ಟು ನಿಜವಾಗ್ಲೂ ಹೇಳ್ತೀನಿ, ಅವರು ಅಗ್ರಿಕಲ್ಚರ್ ಮಾಡುವಷ್ಟು ಕರ್ನಾಟಕದಲ್ಲಿ ಮಾಡ್ತೀವಲ್ಲೋ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಅಲ್ಲಿ ಹೋದಾಗೆಲ್ಲ ಅದೇ ಅನ್ಸುತ್ತೆ. ಅಲ್ಲಿ ಹೋಗಿ ಕಂಪ್ಲೀಟ್ ಆಗಿ ಆ ದೇವರನ್ನ, ಅಂದ್ರೆ ಒಂದು ಶಿಲೆ ಮಾಡ್ಬೇಕಾದ್ರೆ ಕುಂಭಕೋಣಂ ಅಲ್ಲಿ ಆ ಕಡೆ ಬಹಳ ಫೇಮಸ್. ದೇವರನ್ನ ಪಂಚಲೋಹಗಳಿಂದ ಮಾಡ್ಬೇಕು ಅಂತಂದ್ರೆ ಕಾವೇರಿ ತಾಯಿಯ ಸ್ಯಾಂಡ್ ಬೇಕೇ ಬೇಕು. ಆ ಸ್ಯಾಂಡ್ ಅಂದ್ರೆ ಮರಳು, ಆ ಮರಳು ಉಪಯೋಗಿಸಿದ್ರೆ ಮಾತ್ರ ಅದು ಇದೆ. ಡಿವೈನ್ ಟೈಟ್ಸ್ ಅದನ್ನ ಪಿಕ್ಚರೈಸ್ ಮಾಡಿದ್ದಾರೆ.
ಅಲ್ಲಿ ಯಾವುದೇ ದೇವರು ಹೊರಗಡೆ ಬರಬೇಕು ಅಂತಂದ್ರೆ ಶಿಲೆಯಾಗಿ ಕಾವೇರಿ ತಾಯಿಯ ಇದು ಏನಂತೀರಿ ಮರಳು ಯೂಸ್ ಮಾಡ್ಲೇಬೇಕಾಗುತ್ತೆ. ಅದನ್ನ ರಿಸರ್ಚ್ ಮಾಡಿ ಇವ್ರಿಗೆ ಎಷ್ಟು ಅಭಿಮಾನ ನೋಡಿ ಕನ್ನಡದ ಮೇಲೆ. ಇದು ಮುಂಚೆನೂ ಅಷ್ಟೇ ಕಾವೇರಿ ಮೇಲೆ ಒಂದು ಇದು ಮಾಡಿದ್ರು, ಆಲ್ಬಮ್ ಮಾಡಿದ್ರು. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ ನಮ್ಮ ಕನ್ನಡ ತಾಯಿ ಮೇಲೆ, ಭಾರತ ದೇಶದ ಮೇಲೆ, ಆಮೇಲೆ ಬಹಳ ಪೇಟ್ರಿಯಾಟಿಕ್ ಕೂಡ. ಸೊ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಆ 4 ಆಲ್ಬಮ್ ಅನ್ನ ರೆಡಿ ಮಾಡಿ ಆಲ್ಮೋಸ್ಟ್ 1 year ರೆಡಿ ಮಾಡಿ ಅದನ್ನ ಫೈನಲಿ ಗ್ರಾಮಿಗೆ ಸಬ್ಮಿಟ್ ಮಾಡಿದ್ರು. ಲಲಿತ್ರು ಲಾಂಚ್ ಮಾಡುದು ಅದೇ ಟೈಮಲ್ಲಿ ಮಾಡುದು. ನಾನು ಒಂದೇ ಮಾತು ಹೇಳಿದೆ ರಿಕ್ಕಿ ಸರ್ಗೆ, ಸರ್ 100% ಗ್ರಾಮಿ ಬರುತ್ತೆ ಅಂತಂದ್ರೆ ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ, ಆಲ್ವೇಸ್ ಸ್ಮೈಲಿಂಗ್. ನಾನು ಅವ್ರಿಗೆ ಕೋಪ ಬಂದಿದ್ದು ನೋಡೇ ಇಲ್ಲ ನಾನು. ರಿಯಲಿ ಸರ್ ಅಂದ್ರು 100% ನೀವು ಗೆಡಿ ಸರ್ ಅಂತ. ಅದು ಯಾವ್ದಾದ್ರು ಗಟ್ ಫೀಲಿಂಗ್ ಹೇಳ್ತಾ ಇತ್ತು ನನಗೆ. ಆಮೇಲೆ ದಿ ಬೆಸ್ಟ್ ಆಫ್ ದ ಇದು ಡಿವೈನ್ ಟೈಡ್ಸ್ ಏನಂತಂದ್ರೆ, ಒಂದು ಭಾರತೀಯ ಸಂಸ್ಕೃತಿ, ಒಂದು ಸೌತ್ ಇಂಡಿಯಾದಲ್ಲಿ ಇರುವಂತ ನಮ್ಮ ದಕ್ಷಿಣ ಭಾರತದ ಸಂಸ್ಕೃತಿ, ಮತ್ತೆ ಸತ್ಯ ಹೇಳ್ಬೇಕು ಅಂದ್ರೆ ಒಂದು ಹಿಂದುತ್ವನ ಎತ್ತಿಡುವಂತ ಒಂದು ಆಲ್ಬಮ್ ಬಂದಿರೋದು ಅಂದ್ರೆ ಡಿವೈನ್ ಟೈಡ್ಸ್. ಅದಕ್ಕೆ ಗ್ರಾಮಿ ಬಂದಿದೆ ಅಂದ್ರೆ ವಿ ಆರ್ ವೆರಿ 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 ಪ್ರೌಡ್ ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಟಚ್ಡ್ ಆಕ್ಚುಲಿ. ಅಣ್ಣನ ಮಗ ಚಂದ್ರು ಅವರು, ರಿಕ್ಕಿ ಸರ್ ಇಬ್ರು ಹೋಗಿದ್ದಾರೆ. ಹೋದಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ನಾನು ಇಲ್ಲಿದ್ದೆ ಬೆಂಗಳೂರಿನಲ್ಲಿ, ನನಗೆ ವೀಸಾ ಇರಲಿಲ್ಲ, ವೀಸಾ ಲೆಸ್ ವೇಲು. ಸೊ ವೀಸಾ ಅಪ್ಲೈ ಮಾಡಿದ್ದೆ, ಮೊನ್ನೆ ಬಂತು. ಸೊ ಇಡೀ ಕುಟುಂಬ ಎರಡು ಕಾಲಿಗೆ ಹೋಮ್ ಥಿಯೇಟರ್ ಕೂತ್ಕೊಂಡು ನೋಡ್ತಾ ಇದೀವಿ. ನಾನು ನಮ್ಮ ಮಿಸ್ಸಸ್ ಮಕ್ಕಳೆಲ್ಲ, ಎವ್ರಿಬಡಿ ವಾಸ್ ಅವೇಕ್ ಅವ್ರ ಮನೆಯಲ್ಲಿ. ದಿ ಮೂಮೆಂಟ್ ದೇ ಅನೌನ್ಸ್ಡ್ ರಿಕ್ಕಿ ಕೇಜ್ ಡಿವೈನ್ ಟೈಡ್ಸ್ ಅಂತ ಅನೌನ್ಸ್ ಮಾಡಬೇಕೇನೆ ಗ್ರಾಮಿನ ನಾವು ಎಷ್ಟು ಜೋರಾಗಿ ಕಿಚ್ಕೊಂಡಿದೀವಿ ಅಂದ್ರೆ ಮನೆಯಲ್ಲಿ, ನಮಗೆ ಅದನ್ನ ಹೆಂಗ್ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಿಲ್ಲ. ವಿ ಆರ್ ಸೋ ಹ್ಯಾಪಿ, ಎಮೋಷನಲ್ ಆಗ್ಬಿಟ್ಟು. ಇನ್ಫ್ಯಾಕ್ಟ್ ನಾನು ಅರ್ಥೇ ಬಿಟ್ಟೆ, ಏನಪ್ಪ ನಮ್ಮ ರಿಕ್ಕಿ ಸರ್ಗೆ ಗ್ರಾಮಿ ಅವರು ಆಲ್ರೆಡಿ ಟೇಕನ್ ಇಟ್, ಯು ನೋ ಇಟ್ ಫೀಲ್ಸ್ ಅಂತ. ನಮ್ಮ ಸಂಸ್ಥೆಗೆ ಇದು ಫಸ್ಟ್ ಇಂಡಿಯಾದಲ್ಲಿ ಒಂದು ಆಲ್ಬಮ್ ಅಂದ್ರೆ ಒಂದು ಲೇಬಲ್ ಕಂಪನಿಗೆ ಇವತ್ತು ಲಹರಿಗೆ ಏನಾದ್ರು ಗ್ರಾಮಿ ಅವಾರ್ಡ್ ಬಂದಿದೆ ಅಂತಂದ್ರೆ ಥ್ಯಾಂಕ್ಸ್ ಎ ಮಿಲಿಯನ್ ರಿಕ್ಕಿ ಸರ್, ಬಿಕಾಸ್ ಆಫ್ ಯು ವಿ ಆರ್ ರೆಕಗ್ನೈಸ್ಡ್ ಥ್ರೂಔಟ್ ವರ್ಲ್ಡ್. ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ, ಯುನೋ. ಅಂಡ್ ದ ಸೇಮ್ ಥಿಂಗ್, ಎಲ್ಲರೂ 15-20 ನಿಮಿಷ ಸೈಲೆಂಟ್ ಆಗ್ಬಿಟ್ಟು ಮನೆಯಲ್ಲಿ. ಅಣ್ಣ ಮನೋಹರ್ ನಾಯ್ಡು ಅವ್ರು ಫೋನ್ ಮಾಡಿದ್ರೆ ಆ ಕಡೆಯಿಂದ ಅವ್ರಿಗೆ ಮಾತು ಬರ್ತಾ ಇಲ್ಲ. ಹಿ ವಾಸ್ ಆಲ್ಸೋ ವೆರಿ ಎಮೋಷನಲ್. ಈ ಡಸಂಟ್ ನೋ ಹೌ ಟು ಸೇ ಫ್ಯೂ ವರ್ಡ್ಸ್. 2 ಮಾತಾಡ್ಲಿಕ್ಕೆ ಕೂಡ ಅವ್ರಿಗೆ ಆಗ್ಲಿಲ್ಲ. ಅದಾದ್ಮೇಲೆ ನಮ್ಮ 3ನೇ ಬ್ರದರ್ ಅತ್ತೆ ಬಿಟ್ಟು ಫೋನಲ್ಲಿ ರಮೇಶ್ ಅವರು, 4ನೇವರು ಕೋರಮಂಗಲದಿಂದ ಮನೆಗೆ ಬಂದ್ರು 3:30 ರಾತ್ರಿಗೆ. ಸರ್ ಸತ್ಯ ಸರ್ ಇದು. ಐ ಸೆಡ್ ಡೋಂಟ್ ಕಮ್, ಇಟ್ಸ್ ರಿಸ್ಕಿ ಅಂದ್ರೆ ಆನಂದ್ ಹಸ್ ಕಮ್ ಆಲ್ ದ ವೇ ಫ್ರಮ್ ಕೋರಮಂಗಲ ಟು ಶೇರ್ ದ ಹ್ಯಾಪಿನೆಸ್ ಅಷ್ಟೇ. ಮೊನ್ನೆ ಯಾರು ಒಂದು ಪೋಸ್ಟ್ ಮಾಡಿದ್ರು ಸರ್, ಚಾಮರಾಜಪೇಟೆ ವಿಠಲ್ ನಗರದಿಂದ ಲಾಸ್ ವೇಗಸ್ ಗ್ರಾಮಿಗೆ ಹೋಗಿದೆ ಲಹರಿ ಅಂತ ಅಂದ್ಬಿಟ್ಟು. ಐ ವಾಸ್ ಸೋ ಟಚ್. ಎಲ್ಲೋದ್ರು ಕೂಡ ಎವ್ರಿಬಡಿ ಆಸ್ಕಿಂಗ್ ಯಾವಾಗ ಸರ್ ಪಾರ್ಟಿ, ಯಾವಾಗ ಸರ್ ಪಾರ್ಟಿ, ಯಾವಾಗ ಸರ್ ಪಾರ್ಟಿ. ಪಾರ್ಟಿ ಖಂಡಿತ ಕೊಡ್ತೀನಿ ಅಂತ ಹೇಳಿದೀನಿ ಎಲ್ಲರಿಗೂ. ಐ ಆಮ್ ವೆರಿ ವೆರಿ ಹ್ಯಾಪಿ ಸರ್. ಈ 48 ವರ್ಷಗಳ ಜರ್ನಿನಲ್ಲಿ ತಾವೆಲ್ಲ ನಮ್ಮನ್ನ ಎತ್ತಿಡಿದಿರಿ. ಇದು ಲಹರಿ ಸಂಸ್ಥೆ ಇದಲ್ಲ, ಪತ್ರಿಕಾ ಮಿತ್ರರು ನಮ್ಮನ್ನ ಎತ್ತಿಡಿದಕ್ಕೋಸ್ಕರ ಇವತ್ತು ಈ ಆಲ್ಬಮ್ಗೆ ಗ್ರಾಮಿ ಅವಾರ್ಡ್ ಬಂದಿದೆ. ತಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ. ಇನ್ನೊಂದು 2 ವರ್ಷಕ್ಕೆ 50 years ಆಗುತ್ತೆ. ರಿಕ್ಕಿ ಕೆ ಸರ್, one more album please next year. At least in 50th, see I'm so selfish. Then the Larry is going to be 50th year, so we'll get one more. That is a trick for you also. So ask her, Buckley. Ask her, sir. Oh, thank you so much, sir. And very soon we are going to announce a big movie, a pan-India movie. Ricky K. Sir is going to be a music director for that big movie. Title ಇನ್ನ ಇದು ಮಾಡಿಲ್ಲ, ಡೈರೆಕ್ಟರ್ ಫಿಕ್ಸ್ ಆಗ್ತಾ ಇದ್ದಾರೆ. That will be a very big news. I'm going to give it to you also, sir, and kindly do the music for Larry. Thank you very much, sir. ತಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯಿತು. ಈ ಗ್ರಾಮಿ ಕನ್ನಡ ತಾಯಿಯ ಮಡಿಲಿಗೆ, ಭಾರತಾಂಬೆಯ ಮಡಿಲಿಗೆ, ಮತ್ತೆ ಸಂಗೀತ ಕ್ಷೇತ್ರದ ಸಾಹಿತಿಗಳು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು, ವಾದ್ಯ ಸಂಗೀತಗಾರರು, ಗಾಯಕ ಗಾಯಕಿಯರು, ಅವ್ರಿಗೆಲ್ಲರನ್ನು ಈ ಗ್ರಾಮಿಯನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. And thank you so much for this opportunity to speak with you. And so Divine Tides, as Velu sir had explained, that it was an album that was created during the pandemic, and we recorded the songs. We recorded the songs remotely. Stuart Copeland in his studio,
all of us at our studio over here in India. Hundreds of Zoom calls, hundreds of messages, hundreds of phone calls and remote recording sessions, and all of that later we had an album ready, and we got nominated for the Grammy Award last year in December, and and we had not even met each other in person. So that's basically how the world was during the pandemic. Collaborated for 1 year, we did not even meet each other, and the first time I met him was actually about 12 days ago. That is 7 days before the Grammy. I met him in Nashville, where he had a concert. And we spent a lot of time in Nashville. Then we flew together to Los Angeles. We spent some time over there. Then after that, we spent some time in Las Vegas after that. And then we ended up winning the Grammy Award. And very lucky that Chandru could make it. And Chandru and me became very close friends during that time. We ate food in some really good restaurants. We went around Vegas. So it was good fun. I wish Velu sir was there, but then you did not get your visa on time. But yes, I wanted to talk a little bit about Larry itself. So Larry has always been very supportive towards my career, because I do not do mainstream music, I do not do cinema music. So I released a song called Kaveri sometime back. It was a song which was dedicated to the river Kaveri, and it was a song in Kannada by lyrics by Mr. H.S. Venkatesh Murthy, and sung by Pallavi. And I just told Velu sir that can you release the song, and he said fine. And no contracts were signed, nothing was signed, and he released it, and the song did really well. And then now with Divine Tides, I was discussing with Velu sir that that I'm doing this particular album. He's like, we have to do something with it, and they ended up releasing the videos. And again, I've signed record, because I work internationally, I work in many countries, and I've signed recording contract deals in more than 40 countries all over the world. And this is the first time ever that I worked with a record company where there was nothing signed. Not a single paper was signed, nothing was signed, no MOU also, no terms of a contract or an email, nothing. It is just that whatever you want, we'll give you, that's all. And that's how it worked with Larry. So Larry has treated me as a family member, and I'm very, very grateful for that. That they saw some potential, and and they treated me just like a part of their family. And even this press conference and everything, that they've been very generous. Then I'd also like to acknowledge the musicians who are part of this album, because we have over 50 musicians from India, really, really renowned musicians. I'm sure that in the video you could recognize a lot of musicians from Karnataka, like Vari Jashri and Pramad Kiran and Arun Kumar, and all these musicians are musicians who travel with me everywhere, all over the world for my concerts. Like in 2019, we performed in more than 13 countries, did about almost 70 concerts in 1 year. Of course, during the pandemic, we hardly did any concerts. But nevertheless, very good musicians. And of course, we have Vanil over here. Vanil is sitting down. Vanil, can you just stand up on this? So Vanil is a person who has been working with me for the last 15 years now. And so the first Grammy-winning album, that is Winds of Samsara, he was pretty much the right-hand person for that entire album, including the programming, the arrangements, my chief musical director. And same thing with Divine Tides. I didn't yeah. Let's go. Come. So same thing with Divine Tides. Vanil's from Mangalore, and I just wanted to acknowledge his presence and acknowledge his work, simply because there are a lot of people who talk about their work. A lot of people who do good work and they talk about their work, or some people who do very little work and they talk about their work, a lot. And and I've had this experience in the past, and it's not a bad thing, but I've had this experience in the past where people who are very little involved with my work and with my album, they try to showcase that they've done a lot of work on it, and you got what I'm saying, right, sir? So that's what they take a lot of credit. But there are people like Vanil who do a lot of work, but they never speak about it. So I would encourage the press that he is from Karnataka, he is from Mangalore. So I would encourage everybody to speak to him after this session, and write about him, and make sure that his contributions to these 2 Grammy-winning albums and a couple of other Grammy-nominated albums are recognized. So again, very, very grateful to all of you, and Nima Ashirwad Grammy Bandide. So thank you so much.
ಅದೇ ತರ ನಾನು ರಿಕ್ಕಿ ಸರ್ ಬಗ್ಗೆ ಸ್ವಲ್ಪ ಮಾತಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆಲ್ರೆಡಿ ಒಂದು 15 ವರ್ಷ ಆಯ್ತು ನಾನು ರಿಕ್ಕಿ ಸರ್ ಜೊತೆ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿ. ಅವ್ರು ಮಾಡಿರೋ ಎಲ್ಲಾ ಮ್ಯೂಸಿಕ್ ನಲ್ಲೂ ಅಂದ್ರೆ 15 ವರ್ಷದಿಂದ ನಂದು ಸ್ವಲ್ಪ ಒಂದು ಚಿಕ್ಕ ಪುಟ್ಟ ಪಾಲಿದೆ ಅದರಲ್ಲಿ. ಸೊ 2015 ಅಲ್ಲಿ ಗ್ರಾಮಿ ಬಂದಾಗ್ಲೂ ಇಂದ್ರಫನ್ ಸರ್ ಆಲ್ಬಮ್ಗೆ ನಾನು ಕೆಲಸ ಮಾಡಿದ್ದೆ. ಸೊ ಅವಾಗ್ಲೂ ನನ್ನ ಹೆಸರನ್ನ ಅಲ್ಲಿ ಗ್ರಾಮಿ ಸ್ಟೇಜ್ ಅಲ್ಲಿ ಅವ್ರು ಹೇಳಿದ್ರು. ಈ ಸಲನು ಗ್ರಾಮಿ ಸ್ಟೇಜ್ ಅಲ್ಲಿ ನನ್ನ ಹೆಸರನ್ನು ಹೇಳಿ ತುಂಬಾ ನನ್ಗೆ ಹೆಮ್ಮೆ ಅನಿಸ್ತಾ ಇದೆ ಆ ಬಗ್ಗೆ. ಸೊ ದಿಸ್ ವಾಟ್ ಲೈಕ್ ತುಂಬಾ ಥ್ಯಾಂಕ್ಸ್ ಅಕ್ಕಿಕೇಶ್. ತುಂಬಾ ಬೇಗ ನಿಮ್ಮ ಆಶೀರ್ವಾದ ಜೊತೆ. ಸರ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲ ಆಶೀರ್ವಾದದಿಂದ ಪ್ಲಸ್ ರಿಕ್ಕಿ ಕೇಜ್ ಅವರ ಹಂಬಲ್ನೆಸ್ ಇಂದ ನಮಗೆ ಒಂದು ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ ಒಂದು ರೆಕಗ್ನಿಷನ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ ಅಲ್ಲಿ ಅವಾರ್ಡ್ ಶೋ ಅಲ್ಲಿ ಇದ್ದೆ. ರಿಕ್ಕಿ ಕೇಜ್ ಸರ್ ನಮ್ಮ ಪಕ್ಕದಲ್ಲಿದ್ರು, ಸ್ಟುವರ್ಟ್ ಕಾಬ್ರಿನ್ ನಮ್ಮ ಪಕ್ಕದಲ್ಲಿದ್ರು. ಅವಾರ್ಡ್ ಗೆದ್ದಾಗ ಇಮಿಡಿಯೇಟ್ ಆಗಿ ಇಮೋಷನಲಿ ಐ ಬ್ರೋಕ್ ಡೌನ್. ಆಮೇಲೆ ರಿಕ್ಕಿ ಕೇಜ್ ಸರ್ಗೆನು ಹೇಳಿದೆ, ಸರ್ ತುಂಬಾ ಥ್ಯಾಂಕ್ಸ್, ಎಷ್ಟು ಸತಿ ಹೇಳಿದ್ರು ಸಾಕಾಗಲ್ಲ, ಬಿಕಾಸ್ ದಿಸ್ ಇಸ್ ದ ಹೈಯೆಸ್ಟ್ ರೆಕಗ್ನಿಷನ್ ಫಾರ್ ಮ್ಯೂಸಿಕ್ ಗ್ಲೋಬಲಿ. ಅಂಡ್ ನಮ್ಮ ಸಂಸ್ಥೆಗೆ ಪ್ಲಸ್ ರಿಕ್ಕಿ ಸರ್ ಅವರ ಹಂಬಲ್ನೆಸ್ ಇಂದಾನೆ ಬಂದಿರೋದು. ಪ್ಲಸ್ ರಿಕ್ಕಿ ಕೇಜ್ ಸರ್ ಹೇಳಿರೋ ಪ್ರಕಾರ ನಾವೊಂದು ಕಾಂಟ್ರಾಕ್ಟ್ ಸೈನ್ ಮಾಡಿಲ್ಲ. ವಿ ಗೋ ಬ್ಯಾಕ್ ಇನ್ ಪ್ರೀ ಕಾಂಟ್ರಾಕ್ಟ್ ಎರಾ ವೇರ್ ಇಟ್ಸ್ ಆಲ್ ಅಬೌಟ್ ವರ್ಡ್ಸ್, ನಮ್ಮ ಮಾತಲ್ಲಿ ನಿಂತ್ಕೊಳ್ಳೋ ತರ. ಸೊ ದಟ್ ಈಸ್ ಅನ್ ಆಡೆಡ್ ಒಂದು ಹೆಮ್ಮೆ. ಯಾಕಂದ್ರೆ ನಾವು ಒಂದು ಅಗ್ರಿಮೆಂಟು ಮಾಡಿಲ್ಲ, ಒಂದು ಇಮೇಲ್ ಕಾಂಟ್ರಾಕ್ಟು ಮಾಡಿಲ್ಲ, ಏನು ಮಾಡಿಲ್ಲ. ಜಸ್ಟ್ ಓವರ್ ಫೋನ್ ಕಾಲ್ಸ್ ರಿಕ್ಕಿ ಕೇಜ್ ಸರ್, ವೇಲು ಸರ್ ನಾವೆಲ್ಲ ಮಾತಾಡಿ ಈ ತರ ಮಾತಾಡೋಣ, ಈ ತರ ಮಾಡೋಣ ಅಂತ ಮಾಡಿದ್ದು. ಸೊ ದ ಲಾಟ್ ಆಫ್ ಗುಡ್ ಪಾಸಿಟಿವಿಟಿ ಫ್ರಮ್ ದ ಬಿಗಿನಿಂಗ್ ಅಂತ ಹೇಳ್ಬೋದು, ವಿಚ್ ಲೆಡ್ ಟು ದಿ ಗ್ರೇಟ್ ಸಕ್ಸೆಸ್. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರಿಕ್ಕಿ ಸರ್. ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಂದು ಅಂತ ಹೇಳ್ಬಿಟ್ಟಿದ್ದೀನ. ಒಂದು ಮಾತ್ರ ಸತ್ಯ ಸರ್, ಕನ್ನಡ ತಾಯಿಯ ಹೆಮ್ಮೆಯ ಪುತ್ರ ರಿಕ್ಕಿ ಅವರು. ಅದ್ರ ಜೊತೆಗೆ ನಮ್ಮ ಸಂಸ್ಥೆಯ ರೆಕಗ್ನೈಸೇಷನ್ ಅಂತ ಏನಿದೆಯಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗ್ರಾಮಿ ಅವಾರ್ಡ್ ಸ್ಟೇಜ್ ಅಲ್ಲಿ ಅಲ್ಲಿ ಅವರು ಲಹರಿ ಮ್ಯೂಸಿಕ್ ಅಂತ ಹೇಳಿರಲ್ಲ, ಅದಕ್ಕೆ ಎಷ್ಟು ಕೋಟಿಗಳು ಕೊಟ್ಟರು ಕೂಡ ನಾನು ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗಲ್ಲ. ಐ ಆಮ್ ರಿಯಲಿ ವೆರಿ ವೆರಿ ಎಮೋಷನಲ್. 4-5 ದಿನ ಅದನ್ನ ನೆನ್ಸ್ಕೊಂತಾ ಇದ್ರೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಜೊತೆಗೆ ಇಷ್ಟು 48 ವರ್ಷದ ಏನ್ ಕಷ್ಟಪಟ್ಟವೋ ಅದೆಲ್ಲ ತಮ್ಗೆಲ್ಲ ಗೊತ್ತೇ ಇದೆ. ಸೊನ್ನೆಯಿಂದ ಬಂದಾಗ ಎಷ್ಟು ಕಷ್ಟಪಡ್ಬೇಕು, ಎಷ್ಟು ಅವಮಾನಗಳಾಗುತ್ತೆ, ಎಷ್ಟು ಜನ ಕಾಲಿಲ್ದಿದ್ದಾರೆ, ಎಷ್ಟು ಜನ ಹಿಂದ್ಗಡೆ ಹೇಳ್ಬಾರ್ದು ಬ್ಯಾಕ್ ಸ್ಟೆಪ್ ಮಾಡಿದ್ದಾರೆ. ಎಲ್ಲ ಇದ್ರೂ ಕೂಡ ಭಗವಂತ ನಮ್ಮನ್ನ ತಮ್ಮಂತ ಅವರು ಸ್ನೇಹಿತರು ಮತ್ತೆ ಇಂತ ಖ್ಯಾತ ಆರ್ಟಿಸ್ಟ್ ನಮ್ಮನ್ನ ಕೈ ಬಿಡಲಿಲ್ಲ. ಅಟ್ಲೀಸ್ಟ್ ನಿಮ್ಮ ಸಂಸ್ಥೆ ಇವತ್ತು ಆ ಸ್ಟೇಜ್ ನಲ್ಲಿ ಗ್ರಾಮಿ ಸ್ಟೇಜ್ ಇಲ್ಲ ಹೆಸರು ಬಂತಲ್ಲ, ಅಷ್ಟೇ ಸಾಕು ಸಾಹೇಬ್ರೆ, ಇನ್ನೇನ್ ಬೇಕಾಗಿಲ್ಲ. ಇನ್ನು ಭಗವಂತ ಎಲ್ಲ ಕೊಟ್ಟಾಯ್ತು ನಮಗೆ. ವಿ ಆರ್ ನಾಟ್ ಆಫ್ಟರ್ ಮನಿ. ನಾವು ಬರೀ ದುಡ್ಡಿಂದ ಯಾವತ್ತು ಬಗ್ಗಿದೆ ಎಲ್ಲ ತಮ್ಗೆ ಗೊತ್ತೇ ಇದೆ. ಅಂಬಲ್ನೆಸ್ ಅಂಡ್ ಸಿಂಪ್ಲಿಸಿಟಿ ಯಾವತ್ತು ಸೇರುತ್ತೆ ಅನ್ನೋದು ಇದೊಂದು ಉದಾಹರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲ ಆಶೀರ್ವಾದ ಹೀಗೆ ಇರ್ಲಿ ಸರ್ ನಮ್ಮ ಸಂಸ್ಥೆ ಬಗ್ಗೆ. I wish you all the best, sir. Ricky or cinema project next? Music. So I did, like for example, in Kannada, I did Jai Hai Kannada Thai. I did a song. Then I also did the Kaveri song. In fact, I did a song called Where Are My Rainbows, which was a song in Kannada, which was the first ever song sung at the United Nations headquarters in Geneva, which Vari Jashri had sung over there. So I do a lot of songs in Kannada, but not in the film industry, because I prefer to make music from the heart rather than what a director tells me to do, you know. But or based on a script, you know. But Accident was an I did 3 movies. I did 3 movies, all 3 with Ramesh Arvind. So that's what I did. Accident, I did Venkata and Sankata and Crazy Kutumba, because I'm very close friends with Mr. Ramesh Arvind, and I wanted to try it out. But and I still talk to Mr. Ramesh Arvind very often. We both are very close friends and all of that stuff. But the thing is that I prefer making music which is based on, you know, which is based on my own beliefs and my own thoughts. I also did a series of 25 songs in Kannada,
which are for children, about sustainability, about the environment, and about social causes, which hopefully we are trying to get that into the textbooks in public schools in Karnataka. So hopefully we will get that done by next year. So it's educational songs for children, which have been created by me, and these particular songs, it'll be a fun way to teach children about sustainability, about gender equality, about poverty, about water, about sanitation, about health, about climate change. So teaching children in a very, very fun and positive way. Environment is for your first. Environment is your. Yeah, environment has always been there. Like music and environment has been my thing, and also I'm an ambassador with the United Nations. So I work very closely with the United Nations with various departments of theirs to bring about changes when it comes to the environment. Yes, sir. So right now I'm going to be promoting this album. So because a lot of creative people, they make a mistake that as soon as they finish one project, they start working on another project, and then the promotions for the previous project goes away. In a concert, in a concert or in a recording? Both, yeah. So in this particular album, this Divine Tides, there were 150 musicians from all over the world, out of which 50 to 60 were from India. So that was that. When I do concerts all over the world, like you saw those concerts, 4 to 5 musicians always come from Bangalore. So there is if you know these musicians, there is Vari Jashri, there is Arun Kumar, there is Pramath, Sumarani, very important part of our troupe, and then we have Ravi Chandra Kulur. So we've got who else? Am I missing out anyone? Chaitra also, Chaitra HG, she also joins us. So these people join us for our concerts, and then we have we take musicians from the West also, and we do a mix. And Manoj George also, violin player, yeah. If you go by, how this Grammy Awards nomination and process goes? So the thing is that there is something known as the Recording Academy in America. So they are the host, they are the ones who organize it. So every album released all over the world between one date to the other date, between usually it's September to September, is eligible to be in the Grammys. So that happens automatically. And then what happens is that they've got a jury, which is, nobody knows how big the jury is, but they say that the jury is about between 15 to 20,000 people all over the world. So they have a jury, a fixed jury, and they keep shuffling it every year. And that jury votes for the awards. There are 60 plus categories. 60. Yeah, correct. 60 plus. Correct, 60 plus categories. And the thing is that, so these people vote for it. So that is how it's very difficult to find out who these people are. So that is how they keep it fair. But in Oscar, you know who are all the juries are. No, you don't. No, there are 6,000 plus. No, but you can find out like a few people, but you cannot get a list of. That's what. So in the Oscars also, it's very difficult. Yeah. ಇಲ್ಲ ಈಗ ಸ್ಲಮ್ಡಾಗ್ ಮಿಲಿಯನೇರ್ ಫಸ್ಟ್ ಗ್ರಾಮಿ ಅವಾರ್ಡ್ ತಗೊಂಡ ನಂತರ ಆಸ್ಕರ್ಗೆ ಹೋಯ್ತು. Yes. ಅದು ನಿಮ್ಗೆ ಆ ತರದ್ದು. No, but Slumdog Millionaire is a film. Yeah, so that is why. So it's a film. So that is why it can win an Oscar. Yeah. But mine is only album. So the highest award. And every country has got their own award. Like for example, India has got GMA Radio Mirchi Award. You have to be an Indian to win that award. Like South Africa has got Sama Award, where you have to be South African to win that award. Australia has got ARIA Award. You have to be Australian to win. Canada has got Juno Award. Grammy is the only award where anyone, anywhere in the world can win a Grammy Award. It's the only international music award in the whole world. The top most. Like the Olympics, you know, anybody anywhere in the world can win that award. That human species is very nice. Which one? Human species. Yeah, the speech. Yeah. So that is also a very funny thing. So the 2 days or 3 days before the Grammys, they announced that everybody gets only 45 seconds to speak on stage. Number one, 45 seconds to speak on stage, and plus only one person can speak on stage. So if there are 2-3 people, only one person can speak. So for me, it was Stuart Copeland and me. Now Stuart Copeland, I'll give you an introduction. He's basically the greatest drummer in the history of music. That is what they've called him, greatest drummer in the history of music. He was part of the band The Police. He has already won 5 Grammy Awards, and he has sold 75 million albums copies. That is 750 lakh copies of his albums he sold. So he's like a very, very big person. So we decided that if one person has to speak,
he has to speak, correct? Because also he's a 70-year-old person, very big experience, and I respect him so much. And if his name is called out, then the audience will expect him to speak. So they called out our name, that we are the winners. We went up on stage, and I went on stage, I touched his feet on stage, and out of respect. And then he started speaking, and he just spoke, you saw it, he spoke for like 10 seconds, and then he said that, but this album is all about Ricky. And then he told Ricky, you speak, and he gives the mic. And he looks back to the director of the ceremony, and he tells the director that you're not going to switch off his mic. Because normally if two people speak, then they switch off the mic. So that is what, they'll do that, they'll just switch off the mic. So that is, because the rule is that only one person can speak. So that is good. But he spoke, and then he told the director that I dare you to switch off the mic, he told him. And then basically, he allowed me to speak. So then I could speak whatever I wanted to speak. Because nobody will not listen to him, no? Because he's got so much of respect. Very soon.